ಡ್ರೀಮ್ ಈಸ್ ಎವ್ರಿಥಿಂಗ್. ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕಾ? ದೊಡ್ಡ ಕನಸನ್ನ ಕಾಣು. ಒಬ್ಬ ಬಡವ ಶ್ರೀಮಂತನಾಗ್ಬೇಕಾದ್ರೆ ಆತನಿಗೊಂದು ಕನಸ್ಬೇಕು. ಒಬ್ಬ ಆರ್ಡಿನರಿ ಮನುಷ್ಯನನ್ನ ಎಕ್ಸ್ಟ್ರಾರ್ಡಿನರಿ ಮನುಷ್ಯನನ್ನಾಗಿ ಮಾಡ್ಬೇಕಂದ್ರೆ ಆತನಿಗೊಂದು ಕನಸ್ಬೇಕು. ಡ್ರೀಮ್ ಈಸ್ ಎವ್ರಿಥಿಂಗ್. ಈ ಡ್ರೀಮ್ಗಿಂತ ದೊಡ್ಡದು ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಮನುಷ್ಯನಿಗೂ ಮಿಕ್ಕ ಪ್ರಾಣಿಗಳಿಗೂ ವ್ಯತ್ಯಾಸ ಒಂದೇ. ಮನುಷ್ಯ ಕನಸನ್ನ ಕಾಣಬಲ್ಲ, ಅದನ್ನ ಸಾಧಿಸಬಲ್ಲ. ಡ್ರೀಮ್ ಅಂದ್ರೆ ಕೇವಲ ನಾನು ಟಾಪರ್ ಆಗ್ಬೇಕು ಅಂತ ಕನಸಲ್ಲಿ ಟಾಪರ್ ಆಗೋದಲ್ಲ. ಟಾಪರ್ ಅಂದ್ಮೇಲೆ ಟಾಪರ್ ಲಿಸ್ಟ್ ಅಲ್ಲಿ ನಿನ್ನ ಹೆಸರು ಟಾಪ್ ಅಲ್ಲಿ ಇರ್ಬೇಕು. ಆ ಕನಸನ್ನ ಸುಮ್ನೆ ಬಿಟ್ಬಿಡೋಕಾಗಲ್ಲ. ಕೆಲವ್ರ ಡ್ರೀಮ್ ಹೇಗಿರುತ್ತಂದ್ರೆ ನಾನ್ ಚಾಂಪಿಯನ್ ಆಗ್ಬೇಕು ಅನ್ನೋದು. ಆ ಡ್ರೀಮ್ ಆತನನ್ನ ಮಲ್ಗೋಕೆ ಬಿಡಲ್ಲ. ನನ್ನ ಕನಸು ಬಿಟ್ಕೊಡೋ ಮಾತೇ ಇಲ್ಲ. ನನ್ನ ಡ್ರೀಮ್ ನ ರೀಚ್ ಆಗಿಲ್ಲ ಅಂದ್ರೆ ಮುಂದೆ ಏನು ಅನ್ನೋ ಪ್ರಶ್ನೆ ಕೂಡ ಬರಬಾರ್ದು. ಕನಸನ್ನ ಕಂಡಿದ್ದೀನಿ, ಪೂರ್ತಿ ಮಾಡೇ ಮಾಡ್ತೀನಿ, ಅದಷ್ಟೇ ಮೈಂಡ್ ಅಲ್ಲಿ ಇರ್ಬೇಕು. ನನ್ನ ಕನಸಿಗೋಸ್ಕರ ಎಷ್ಟು ಓದ್ಬೇಕೋ ಓದ್ತೀನಿ, ಎಷ್ಟು ಬರಿಬೇಕೋ ಬರಿತೀನಿ, ಅದ್ಯಾವ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಳ್ಬೇಕೋ ಮಾಡ್ಕೊಳ್ತೀನಿ. ಇಲ್ಲಿ ಕನಸನ್ನ ನನಸು ಮಾಡ್ಕೊಳ್ಳೋ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ನನ್ ಮೇಲೆ. ಯಾಕಂದ್ರೆ ಆ ಕನಸು ನಂದು. 4 ಗೋಡೆಗಳ ಮಧ್ಯೆ ನೀನ್ ಏನ್ ಮಾಡ್ತೀಯ ಅನ್ನೋದು ಈ ಜಗತ್ತಿಗೆ ಬೇಕಾಗಿಲ್ಲ. ಓದೋದು ಅದು ನಿನ್ನ ಜವಾಬ್ದಾರಿ. ಇವತ್ ನೀನ್ ಎಲ್ಲೇ ಇರೋ, ಹೇಗೆ ಇರೋ, ಮುಂದೆ ನಿನ್ ಲೈಫ್ ಹೇಗೆ ಇದ್ರೋ ಅದಕ್ಕೆ ನೀನ್ ಮಾತ್ರನೇ ಕಾರಣ. ನಿನ್ನ ಫೇಲ್ಯೂರ್ ಈ ಜಗತ್ತಿಗೆ ಹೇಳೋದು ನೀನು ಫೋಕಸ್ಡ್ ಆಗಿಲ್ಲ ಅಂತ. ನಿನ್ನ ಕನ್ಸಿಸ್ಟೆನ್ಸಿ ಪ್ರೂವ್ ಮಾಡುತ್ತೆ ಯಾವ ಕೆಲಸದಲ್ಲಿ ಎಷ್ಟು ಫೋಕಸ್ ಆಗಿದೆಯಾ ಅಂತ. ಅಸ್ಲಿಗೆ ನಿನ್ನ ಫೋಕಸ್ ಎಲ್ಲಿದೆ? ಈ ಟೈಮ್ ನಿಂದು. ಅಂದ್ಕೊಂಡಿರೋದನ್ನ ಇಂಪ್ಲಿಮೆಂಟ್ ಮಾಡೋ ಟೈಮ್ ಇದು. ಈ ಜಗತ್ತಲ್ಲಿ ನಾನ್ ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಖಂಡಿತ ಕ್ಷಮೆ ಇಲ್ಲ. ಬರೀ ಯೋಚಿಸೋದ್ರಲ್ಲಿ ಏನಿದೆ ಅದನ್ನ ಆಚರಿಸ್ ನೋಡು, ಸಕ್ಸಸ್ ನೋಡ್ತೀಯಾ. ನಿನ್ಗೆ ನೀನ್ ಟೈಮ್ ಕೊಟ್ಕೋ, ನಿನ್ನನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಟೈಮ್ ಕೊಟ್ಕೋ. ಆ ಟೈಮೇ ಮುಂದೆ ನಿನ್ಗೆ ಗೌರವ ಕೊಡೋ ಹಾಗೆ ಮಾಡುತ್ತೆ. ನಿನ್ನ ಓದು, ನಿನ್ನ ನಾಲೆಡ್ಜ್ ನಿನ್ನನ್ನ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ಆಗಿ ಮಾಡುತ್ತೆ. ಯಾವಾಗ ಮಲಗ್ತೀಯಾ, ಯಾವಾಗ ಎದ್ದೇಳ್ತೀಯಾ, ಎಷ್ಟೊತ್ತಿಗೆ ತಿಂತೀಯಾ ಅನ್ನೋದು ಮುಖ್ಯ ಅಲ್ಲ. ಅಂದ್ಕೊಂಡ ರಿಸಲ್ಟ್ ಬಂತಾ ಅಷ್ಟೇ ಮುಖ್ಯ ಇಲ್ಲಿ. ಬೆಳಗ್ಗೆ ಜಲ್ದಿ ಯಾಕೆ ಎದ್ದೇಳ್ಬೇಕು, ಎದ್ದೇಳಿದ್ರೆ ಏನ್ ಸಿಗುತ್ತೆ ಅಂತ ಯೋಚಿಸೋರ ಮಧ್ಯದಲ್ಲಿ 4 ಗಂಟೆಗೆ ಎದ್ದು ಓದ್ತಿರೋ ಸಾವಿರಾರು ಸ್ಟೂಡೆಂಟ್ಸ್ ಇದಾರೆ. ನಿದ್ದೆ ಬರ್ತಿದೆ ಮಲಗ್ತೀನಿ ಅನ್ನೋರ ಮಧ್ಯದಲ್ಲಿ ಅಂದ್ಕೊಂಡಷ್ಟು ಓದಿ ಮುಗಿಸಿದ ಮೇಲೇನೆ ಮಲ್ಗೋದು ಅನ್ನೋ 16,000 ಸ್ಟೂಡೆಂಟ್ಸ್ ಇದಾರೆ. ಅದರ ಮಧ್ಯದಲ್ಲಿ ನೀನೇನನ್ನ ಮಾಡ್ತಿದೀಯಾ ಯೋಚಿಸು. ಈ ಸೋಷಿಯಲ್ ಮೀಡಿಯಾದ ಡಿಸ್ಟ್ರಕ್ಷನ್ ಏಜ್ ಅಲ್ಲಿ ನೀನು ಓದೋದ್ರ ಕಡೆ ಫೋಕಸ್ ಮಾಡೋದು ತುಂಬಾ ಮುಖ್ಯ. ಫ್ರೆಂಡ್ಸ್ ಜೊತೆ ತಿರ್ಗೋದಕ್ಕಿಂತ ಈಗ ನೀನು ಓದೋದು ಮುಖ್ಯ ಅಂತ ತಿಳ್ಕೊ. ವಾಟ್ಸಪ್ ಅಲ್ಲಿ ಚಾಟ್ ಮಾಡೋದಕ್ಕಿಂತ ನಿನ್ನ ಎಕ್ಸಾಮ್ ರಿಸಲ್ಟ್ ನ ಇನ್ನು ಬೆಟರ್ ಮಾಡ್ಕೊಳ್ಳೋದು ಮುಖ್ಯ ಅಂತ ತಿಳ್ಕೊ. ಇನ್ಸ್ಟಾಗ್ರಾಮ್ ನಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಅಂತ ತಿಳ್ಕೊ. ಸಾಧ್ಯ ಅಸಾಧ್ಯಗಳ ನಡುವೆ ನಿಂತಿರೋದು ನೀನು. ನಿನ್ನ ಎಫರ್ಟ್ ಮಾತ್ರ ನಿನ್ನ ಲೈಫ್ ನ ಬಿಗ್ಗೆಸ್ಟ್ ಗೇಮ್ ಚೇಂಜರ್ ನೀನೇ. ಆ ಗೇಮ್ ಚೇಂಜಿಂಗ್ ಟೈಮ್ ಇದೆ.